ಏಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಶತ್ರುವನ್ನ ಚೆಕ್ಮೇಟ್ನಲ್ಲಿ ಇರಿಸಿ ಎಂಬಂತ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ದಾನಿಯೇಲ 3ನೇ ಅಧ್ಯಾಯ 16ರಿಂದ 18ನೇ ವಾಕ್ಯ. ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೇನು ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ನೀವು ಜಗತ್ತನ್ನ ಹೇಗೆ ಗೆದ್ದಿರಿ ಎಂದು ಅಲೆಕ್ಸಾಂಡರ್ ಅವರನ್ನ ಕೇಳಲಾಯಿತು. ಅಲೆಕ್ಸಾಂಡರ್ ದಿ ಗ್ರೇಟ್ ಈ ರೀತಿಯಾಗಿ ಉತ್ತರಿಸಿದರು, ಚಂಚಲವಾಗದಿರುವ ಮೂಲಕವಾಗಿ ನಾನು ಜಗತ್ತನ್ನ ಗೆದ್ದೆನು ಎಂಬುದಾಗಿ ಅವರು ಹೇಳಿದರು. ದಾವಿದ ಗೋಲ್ಯಾತನನ್ನ ವಶಪಡಿಸಿಕೊಳ್ಳುವ ಮೊದಲು ವಿಜಯದ ಸೂಚನೆಗಳನ್ನ ತೋರಿಸಿದನು. ದಯವಿಟ್ಟು 1 ಸಾಮುವೇಲ 17ನೇ ಅಧ್ಯಾಯವನ್ನ ಓದಿರಿ. ಅವನು ಅಧಿಕಾರ ಮತ್ತು ನಂಬಿಕೆಯ ಮಾತುಗಳನ್ನು ಹೇಳಿದನು. ದಾವಿದನು ರಾಜನಾದ ಸೌಲನಿಗೆ, ಆ ಫಿಲಿಷ್ಟಿಯನ ನಿಮಿತ್ತವಾಗಿ ಯಾವನೂ ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಎಂದು ಹೇಳಿದನು. ದಾವಿದನ ನಂಬಿಕೆ ಮತ್ತು ಬಲವು ದೇವರಲ್ಲಿ ಮಾತ್ರ ಅವಲಂಬಿತವಾಗಿದೆ. ದಾವಿದ ಶತ್ರುಗಳ ಮೇಲೆ ತಲೆ ಎತ್ತಲು ಅತ್ಯುತ್ಸುಕನಾಗಿದ್ದನು. ದಾವಿದ ಯಾವತ್ತೂ ಗೋಲ್ಯಾತನನ್ನ ಹೆಚ್ಚಿಸಿ ಮಾತಾಡಲಿಲ್ಲ. ದಾವಿದ ಯುದ್ಧದ ಬಗ್ಗೆ ತುಂಬಾ ಕುತೂಹಲ ಹೊಂದಿದ್ದನು. ಯುದ್ಧ ವಲಯವನ್ನ ಪ್ರವೇಶಿಸಿದ ತಕ್ಷಣ ಅವನು ಯುದ್ಧದ ನಿಯಂತ್ರಣ ಮತ್ತು ಜವಾಬ್ದಾರಿಯನ್ನು ವಹಿಸಿಕೊಂಡನು. ಮೊದಲನೇ ಹಂತದಿಂದ ದಾವಿದನ ಉದ್ದೇಶ ಗೋಲ್ಯಾತನನ್ನ ಕೆಳಗಿಳಿಸುವುದು, ಅವನನ್ನ ಕೊಲ್ಲುವುದು ಮತ್ತು ತೆಗೆದುಹಾಕುವುದು. ಅಂತಿಮವಾಗಿ ತನ್ನ ಜೋಲಿಯಲ್ಲಿದ್ದ ಒಂದು ಕಲ್ಲಿನ ಮೂಲಕ. ಕಲ್ಲು ಎಂದರೆ ಏಸು ಯುಗಾಂತರಗಳ ಬಂಡೆ, ಮುಖ್ಯವಾದ ಮೂಲೆಗಲ್ಲು, ರಾಜಾದಿರಾಜನು, ಕರ್ತರ ಕರ್ತನು. ಆಮೆನ್. ದಾವಿದನ ವಿಜಯದ ರಹಸ್ಯ. ಕೀರ್ತನೆಗಳು 18ನೇ ಅಧ್ಯಾಯ 2ರಿಂದ 3ನೇ ವಾಕ್ಯ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಆಮೆನ್. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.